1 ಸಮುವೇಲನು ಅಧ್ಯಾಯ 13. ಸೌಲನು ಅರಸನಾದಾಗ 30 ವರ್ಷದವನಾಗಿದ್ದನು. ಅವನು ಇಸ್ರಾಯೇಲ್ಯರನ್ನು 2 ವರ್ಷ ಆಳಿದ ನಂತರ ಅವರಿಂದ 3,000 ಮಂದಿ ಸೈನಿಕರನ್ನು ಆರಿಸಿಕೊಂಡು ಅವರಲ್ಲಿ 2,000 ಜನರನ್ನು ಮಿಕ್ಮಾಷಿನಲ್ಲಿಯೂ ಬೇತೇಲಿನ ಗುಡ್ಡದಲ್ಲಿಯೂ ಇಟ್ಟುಕೊಂಡನು. ಉಳಿದ 1,000 ಜನರನ್ನು ಬೆನ್ಯಾಮೀನ್ಯರ ಗಿಬೆಯದಲ್ಲಿದ್ದ ಯೋನಾತಾನನ ವಶಕ್ಕೆ ಕೊಟ್ಟನು. ಬೇರೆ ಇಸ್ರಾಯೇಲ್ಯರನ್ನು ಅವರವರ ಮನೆಗಳಿಗೆ ಕಳುಹಿಸಿದನು. ಯೋನಾತಾನನು ಗೆಬದಲ್ಲಿದ್ದ ಫಿಲಿಷ್ಟಿಯರ ಠಾಣವನ್ನು ನಾಶ ಮಾಡಿದನು. ಈ ವರ್ತಮಾನವು ಫಿಲಿಷ್ಟಿಯರಿಗೆ ಮುಟ್ಟಿತು. ಈ ಸಂಗತಿಯು ಎಲ್ಲ ಇಬ್ರಿಯರಿಗೂ ಗೊತ್ತಾಗುವಂತೆ ಸೌಲನು ದೇಶದಲ್ಲೆಲ್ಲ ಕೊಂಬೂದಿಸಿದನು. ಸೌಲನು ಫಿಲಿಷ್ಟಿಯರ ಠಾಣವನ್ನು ನಾಶ ಮಾಡಿದ್ದರಿಂದ ತಾವು ಅವರ ದ್ವೇಷಕ್ಕೆ ಗುರಿಯಾದೆವೆಂದು ಇಸ್ರಾಯೇಲ್ಯರು ತಿಳಿದು ಗಿಲ್ಗಾಲಿಗೆ ಬಂದು ಸೌಲನನ್ನು ಕೂಡಿಕೊಂಡರು. ಆಗ ಫಿಲಿಷ್ಟಿಯರು ಇಸ್ರಾಯೇಲ್ಯರೊಡನೆ ಯುದ್ಧ ಮಾಡುವುದಕ್ಕೋಸ್ಕರ 30,000 ರಥಬಲವನ್ನೂ 6,000 ಅಶ್ವಬಲವನ್ನೂ ಸಮುದ್ರದ ಮರಳಿನಷ್ಟು ಅಸಂಖ್ಯವಾದ ಕಾಲ್ಬಲವನ್ನು ತೆಗೆದುಕೊಂಡು ಬಂದು ಬೇತಾವೆನಿನ ಪೂರ್ವ ದಿಕ್ಕಿನಲ್ಲಿರುವ ಮಿಕ್ಮಾಷಿನಲ್ಲಿ ಪಾಳೆಯ ಮಾಡಿಕೊಂಡರು. ಇಸ್ರಾಯೇಲ್ಯರಿಗೆ ಕೇಡು ಬಂದಿತು. ತಾವು ಇಕ್ಕಟ್ಟಿನಲ್ಲಿದ್ದೇವೆಂದು ಅವರು ತಿಳಿದು ಗವಿ, ಕಾಡು, ಬಂಡೆ, ನೆಲಮನೆ, ಗುಂಡಿ ಇವುಗಳಲ್ಲಿ ಅಡಗಿಕೊಂಡರು. ಕೆಲವರು ಯೋರ್ದನ್ ಹೊಳೆ ದಾಟಿ ಗಾದ್ಯರ ದೇಶಕ್ಕೂ ಗಿಲ್ಯಾದ್ ಪ್ರಾಂತಕ್ಕೂ ಹೊರಟು ಹೋದರು. ಸೌಲನು ಇನ್ನೂ ಗಿಲ್ಗಾಲಿನಲ್ಲೇ ಇದ್ದನು. ಅವನ ಸಂಗಡ ಇದ್ದವರು ಭಯದಿಂದ ನಡುಗುತ್ತಿದ್ದರು. ಸೌಲನು ಸಮುವೇಲನ ಆಜ್ಞೆಯಂತೆ ಗಿಲ್ಗಾಲಿನಲ್ಲೇ 7 ದಿವಸ ಇದ್ದರೂ ಸಮುವೇಲನು ಬರಲಿಲ್ಲ. ಅಷ್ಟರಲ್ಲಿ ಜನರು ಚದರಿ ಹೋದರು. ಆಗ ಸೌಲನು ಜನರಿಂದ ಸರ್ವಾಂಗ ಹೋಮಕ್ಕೂ ಸಮಾಧಾನ ಯಜ್ಞಕ್ಕೂ ಬೇಕಾದದ್ದನ್ನು ತರಿಸಿ ಸರ್ವಾಂಗ ಹೋಮವನ್ನು ಅರ್ಪಿಸಿದನು. ಅದು ತೀರುವಷ್ಟರಲ್ಲೇ ಸಮುವೇಲನು ಬಂದನು. ಸೌಲನು ಅವನನ್ನು ವಂದಿಸುವುದಕ್ಕೋಸ್ಕರ ಎದುರಿಗೆ ಹೋಗಲು ಸಮುವೇಲನು ಅವನನ್ನು, ಇದೇನು ನೀನು ಮಾಡಿದ್ದು ಎಂದು ಕೇಳಲು ಅವನು, ಜನರು ಚದರಿ ಹೋಗುವುದನ್ನು ನೀನು ನಿಯಮಿತ ಕಾಲದಲ್ಲಿ ಬಾರದಿರುವುದನ್ನೂ ಫಿಲಿಷ್ಟಿಯರು ಮಿಕ್ಮಾಷಿನಲ್ಲಿ ನಮಗೆ ವಿರೋಧವಾಗಿ ಕೂಡಿಕೊಂಡಿರುವುದನ್ನೂ ನೋಡಿ, ನಾನು ಯೆಹೋವನಿಗೆ ಶಾಂತ್ಯರ್ಪಣೆಯನ್ನು ಸಲ್ಲಿಸುವುದಕ್ಕಿಂತ ಮೊದಲೇ ಫಿಲಿಷ್ಟಿಯರು ಗಿಲ್ಗಾಲಿಗೆ ಬಂದು ನನ್ನ ಮೇಲೆ ಬಿದ್ದಾರೆಂದು ಭಯಪಟ್ಟು ಸರ್ವಾಂಗ ಹೋಮವನ್ನು ಸಮರ್ಪಿಸುವುದಕ್ಕೆ ಮುಂಗೊಂಡೆನು ಅಂದನು. ಆಗ ಸಮುವೇಲನು, ನೀನು ಬುದ್ಧಿಹೀನ ಕಾರ್ಯವನ್ನು ಮಾಡಿದೆ. ನೀನು ನಿನ್ನ ದೇವರಾದ ಯೆಹೋವನ ಆಜ್ಞೆಯನ್ನು ಕೈಕೊಳ್ಳಲಿಲ್ಲ. ಕೈಕೊಂಡಿದ್ದರೆ ಆತನು ನಿನ್ನ ರಾಜ್ಯವನ್ನು ಇಸ್ರಾಯೇಲ್ಯರಲ್ಲಿ ಶಾಶ್ವತವಾಗಿ ಸ್ಥಿರಪಡಿಸುತ್ತಿದ್ದನು. ಈಗಲಾದರೋ ನಿನ್ನ ಅರಸುತನವು ನಿಲ್ಲುವುದಿಲ್ಲ. ನೀನು ಯೆಹೋವನ ಆಜ್ಞೆಯನ್ನು ಕೈಕೊಳ್ಳದೆ ಹೋದುದರಿಂದ ಆತನು ತನಗೆ ಒಪ್ಪುವ ಬೇರೊಬ್ಬ ಪುರುಷನನ್ನು ತನ್ನ ಪ್ರಜೆಯ ಮೇಲೆ ಪ್ರಭುವಾಗಿ ನೇಮಿಸಿದ್ದಾನೆ ಎಂದು ಹೇಳಿದನು. ಅನಂತರ ಸಮುವೇಲನು ಗಿಲ್ಗಾಲನ್ನು ಬಿಟ್ಟು ಬೆನ್ಯಾಮೀನ್ಯರ ಗಿಬೆಯಕ್ಕೆ ಹೋದನು. ಸೌಲನು ತನ್ನ ಜೊತೆಯಲ್ಲಿದ್ದ ಸೈನಿಕರನ್ನು ಲೆಕ್ಕಿಸಿದಾಗ 600 ಮಂದಿ ಇದ್ದರು. ಅವರೊಡನೆ ಅವನೂ ಅವನ ಮಗನಾದ ಯೋನಾತಾನನೂ ಬೆನ್ಯಾಮೀನ್ಯರ ಗೆಬದಲ್ಲಿ ಇಳುಕೊಂಡರು. ಫಿಲಿಷ್ಟಿಯರು ಮಿಕ್ಮಾಷಿನಲ್ಲಿ ಪಾಳೆಯ ಮಾಡಿಕೊಂಡಿದ್ದರು. ಸುಲಿಗೆ ಮಾಡುವುದಕ್ಕೋಸ್ಕರ ಫಿಲಿಷ್ಟಿಯರ ಪಾಳೆಯದಿಂದ 3 ಗುಂಪುಗಳು ಹೊರಟು, ಒಂದು ಗುಂಪು ಒಫ್ರದ ಮಾರ್ಗವಾಗಿ ಶುವಲ್ ದೇಶಕ್ಕೂ, ಇನ್ನೊಂದು ಬೇತ್ ಹೋರೋನಿನ ಕಡೆಗೂ, ಮತ್ತೊಂದು ಜೆಬೋಯಿಮ್ ಕಣಿವೆಯ ಕೆಳಗಿರುವ ಅರಣ್ಯವನ್ನು ನೋಡಬಹುದಾದ ಸ್ಥಳಕ್ಕೂ ಹೋದವು. ಇಬ್ರಿಯರು ಈಟಿ ಕತ್ತಿಗಳನ್ನು ಮಾಡಿಕೊಳ್ಳಕೂಡದೆಂದು ಫಿಲಿಷ್ಟಿಯರ ಆಜ್ಞೆ ಇದ್ದದರಿಂದ ಇಸ್ರಾಯೇಲ್ ದೇಶದಲ್ಲಿ ಅವುಗಳನ್ನು ಮಾಡುವ ಕಮ್ಮಾರರೇ ಇರಲಿಲ್ಲ. ಅವರು ತಮ್ಮ ನೇಗಲಿನ ಗುಳ, ಸಲಿಕೆ, ಕೊಡಲಿ, ಗುದ್ದಲಿ ಇವುಗಳನ್ನು ಹಣಿಸುವುದಕ್ಕೋಸ್ಕರ ಫಿಲಿಷ್ಟಿಯರ ಹತ್ತಿರವೇ ಹೋಗಬೇಕಿತ್ತು. ಗುದ್ದಲಿ, ಸಲಿಕೆ, ತ್ರಿಶೂಲ, ಕೊಡಲಿ, ಮುಳ್ಳುಗೋಲು ಇವುಗಳನ್ನು ಹದ ಮಾಡುವುದಕ್ಕೋಸ್ಕರ ಅವರಲ್ಲಿ ಮಾತ್ರ ಇತ್ತು. ಹೀಗಿರುವುದರಿಂದ ಯುದ್ಧ ಪ್ರಾರಂಭಿಸಿದಾಗ ಸೌಲ ಯೋನಾತಾನರ ಹೊರತು ಅವರ ಜೊತೆಯಲ್ಲಿದ್ದ ಜನರಲ್ಲಿ ಒಬ್ಬನ ಕೈಯಲ್ಲಾದರೂ ಕತ್ತಿಯಾಗಲಿ ಬರ್ಜಿಯಾಗಲಿ ಇರಲಿಲ್ಲ. ಫಿಲಿಷ್ಟಿಯರ ಕಾವಲು ದಂಡು ಮಿಕ್ಮಾಷಿನ ಕಣಿವೆಯ ಕಡೆಗೆ ಹೊರಟಿತು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸುತ್ತಿದ್ದೇವೆ. ಇಂದಿನ ನಮ್ಮ ದೇವರ ವಾಕ್ಯದ
ಅಧ್ಯಯನಕ್ಕಾಗಿ ಒಂದೊಂದು ಅಧ್ಯಾಯವನ್ನು ಒಂದೊಂದು ಅಧ್ಯಯನವಾಗಿ ನಾವು ಅಧ್ಯಯನ ಮಾಡಿಕೊಳ್ತಿದ್ದೇವೆ. ಆದುದರಿಂದ ಇಂದಿನ ನಮ್ಮ ಅಧ್ಯಾಯ ಮೊದಲನೇ ಸಮುವೇಲನ ಗ್ರಂಥ ಮತ್ತು 13ನೇ ಅಧ್ಯಾಯ. ದ ಫಸ್ಟ್ ಬುಕ್ ಆಫ್ ಸ್ಯಾಮ್ಯುಯಲ್ ಚಾಪ್ಟರ್ 13. 12ನೇ ಅಧ್ಯಾಯದಲ್ಲಿ ಸಮುವೇಲನ ಸಾಕ್ಷಿ, ದ ಟೆಸ್ಟಿಮೋನಿ ಆಫ್ ಸ್ಯಾಮ್ಯುಯಲ್. ಯಾರೋ ಒಬ್ಬರು ಎಷ್ಟೋ ವರ್ಷಗಳ ಹಿಂದೆ ಹೇಳಿದ್ದನ್ನು ನಾನು ಕೇಳಿಸ್ಕೊಂಡಿದ್ದೇನೆ. ಅದೇನಂತ ಹೇಳಿದರೆ, ನಾವು ಒಂದು ವೇಳೆ ಐಶ್ವರ್ಯ ಕಳ್ಕೊಂಡ್ರೆ ಏನೂ ಕಳ್ಕೊಂಡ ಹಾಗೆ ಅಲ್ಲ, ಆರೋಗ್ಯವನ್ನು ಕಳ್ಕೊಂಡ್ರೆ ಏನೋ ಸ್ವಲ್ಪ ಕಳ್ಕೊಂಡ ಹಾಗೆ. ಆದರೆ ನಾವು ನಮ್ಮ ಗುಣವನ್ನೇ ಕಳ್ಕೊಂಡ್ಬಿಟ್ರೆ ಎಲ್ಲವನ್ನು ಕಳ್ಕೊಂಡ ಹಾಗೆ ಎಂಬುದಾಗಿ. ಅದನ್ನು ಸ್ವಲ್ಪ ಕೊನೆಯಲ್ಲಿ ಸ್ವಲ್ಪ ಚೇಂಜ್ ಮಾಡಿ ನಾನು ಈ ರೀತಿಯಾಗಿ ಹೇಳ ಬಯಸ್ತೇನೆ. ಅದೇನೆಂದರೆ, ನಾವು ಸಾಕ್ಷಿಯನ್ನೇ ಕಳ್ಕೊಂಡ್ಬಿಟ್ರೆ ಎಲ್ಲವನ್ನು ಕಳ್ಕೊಂಡ ಹಾಗೆ. ಆದರೆ ದೇವರು ಸಾಕ್ಷಿಯನ್ನು ಪುನಃಸ್ಥಾಪಿಸಬಲ್ಲ. ಇಲ್ಲಿ ಸಮುವೇಲನ ಸಾಕ್ಷಿ, ಆತನು ಚಾಲೆಂಜ್ ಮಾಡ್ತಾನೆ. ಲಕ್ಷಾಂತರ ಜನರು ಇರುವಾಗ ಅವ್ರ ಮುಂದೆ ಹೇಳ್ತಾನೆ, ನಾನು ನಿಮ್ಮ ಕಡೆಯಿಂದ ಏನಾದರೂ ತಕ್ಕೊಂಡಿದ್ದೇನಾ? ಯಾರನ್ನಾದರೂ ನಾನು ವಂಚಿಸಿದ್ದೇನಾ? ಯಾರನ್ನಾದರೂ ನಾನು ಪೀಡಿಸಿ, ಅಂದರೆ ಬಲವಂತ ಮಾಡಿ ಲಂಚ ಏನಾದರೂ ತಕ್ಕೊಂಡಿದ್ದೇನಾ? ಅಥವಾ ಕುರುಡನಂತೆ ನಾನೇನಾದರೂ ತೀರ್ಪು ಮಾಡಿದ್ದೇನಾ? ಯಾರಾದರೂ ಇದ್ದರೆ ಯೆಹೋವನ ಮುಂದೆ ಮತ್ತು ಆತನ ಅಭಿಷಿಕ್ತನಾದಂಥ ಸೌಲನ ಮುಂದೆ ಈಗ ಹೇಳ್ರಿ ಅಂತ ಹೇಳಿದಾಗ ಯಾರೂ ಮುಂದೆ ಬರಲಿಲ್ಲ. ಆದ ಕಾರಣ ಯಾರು ಮುಂದೆ ಬಾರದ ಕಾರಣ ಸಮುವೇಲನು, ಹಾಗಾದರೆ ನಾನು ನಿಮ್ಮ ಕಡೆಯಿಂದ ಏನು ತಕ್ಕೊಂಡಿಲ್ಲ ಎಂಬುದಕ್ಕೆ ಯೆಹೋವನೇ ಸಾಕ್ಷಿ ಮತ್ತು ಆತನ ಅಭಿಷಿಕ್ತನು ಕೂಡ, ರಾಜ ಕೂಡ ಸಾಕ್ಷಿ ಅಂತ ಹೇಳಿದಾಗ ಎಲ್ಲ ಇಸ್ರಾಯೇಲರು ಹೌದು, ದೇವರೇ ಸಾಕ್ಷಿ ಎಂಬುದಾಗಿ ಒಪ್ಪಿಕೊಳ್ತಾರೆ. ಅಂಥ ಒಂದು ಸಾಕ್ಷಿಯ ಜೀವನ ಸಮುವೇಲನು ಜೀವಿಸಿದನು. ಪ್ರಾರ್ಥನೆಯ ಮನುಷ್ಯನು, ಸಾಕ್ಷಿಯ ಮನುಷ್ಯನು ಮತ್ತು ಕನಿಕರದ ಮನುಷ್ಯನು, ವಿಜ್ಞಾಪಿಸುವ ಮನುಷ್ಯನು, ದೇವರ ಸ್ವರವನ್ನು ಕೇಳಿಸಿಕೊಂಡ ಮನುಷ್ಯನು ಮತ್ತು ನಾಯಕನು, ಪ್ರವಾದಿ, ಯಾಜಕನು ಮತ್ತು ಬೈಬಲ್ ಬಲ್ಲವನು. ದೇವರು ಅವನಿಗೆ ತನ್ನ ವಾಕ್ಯದಿಂದ ಪ್ರಕಟಿಸಿಕೊಳ್ತಿದ್ದಂತೆ. ಅಂಥ ಮಹಾಭಕ್ತನು ಈಗ ಕೆಲವು ಎಚ್ಚರಿಕೆ ಮಾತುಗಳನ್ನು ಇಸ್ರಾಯೇಲರಿಗೆ ತಿಳಿಸ್ತಾ ಇದ್ದಾನೆ. ತಿಳಿಸ್ಬಿಟ್ಟು ಮತ್ತೆ ಮತ್ತೆ ಒಂದು ಮಾತನ್ನು ಹೇಳ್ತಾನೆ. ಅದೇನಂತ ಹೇಳಿದ್ರೆ, ನೀವು ನಮಗೆ ರಾಜನು ಬೇಕು ಎಂಬುದಾಗಿ ಹೇಳಿ ದೇವರನ್ನು ನೋಯಿಸಿದಿರಿ ಎಂಬುದಾಗಿ ಹೇಳ್ತಾನ್ರಿ. ಆದರೂ ಕೂಡ ನೀವು ದೇವರನ್ನು ಅಂಟಿಕೊಂಡು ನೀವು ಆತನನ್ನು ಅನುಸರಿಸಬೇಕು, ಬಿಡಬಾರ್ದು. ಬಿಟ್ಟರೆ ನೀವು ನಿಮ್ಮ ರಾಜ ಎಲ್ಲರೂ ಕೂಡ ನಾಶವಾಗುವಿರಿ ಎಂಬಂಥ ಸ್ಟ್ರಾಂಗ್ ಮಾತನ್ನು ಸಮುವೇಲನು ಹೇಳಿ ಮುಗಿಸುವಂಥದ್ದನ್ನು 12ನೇ ಅಧ್ಯಾಯದಲ್ಲಿ ನೋಡ್ತೀವಿ. 13ನೇ ಅಧ್ಯಾಯದಲ್ಲಿ ನೋಡಿಕೊಳ್ಳುವಾಗ ಸೌಲನು ಅರಸನಾದಾಗ, ಈಗ ಫೋಕಸ್ ಸ್ವಲ್ಪ ಸೌಲನ ಕಡೆಗೆ ಬಂದಿದೆ. ಸೌಲನು ಅರಸನಾದಾಗ ಅವನಿಗೆ ವಯಸ್ಸು ಸುಮಾರು 30 ವರ್ಷದವನಾಗಿದ್ದನು. 30 ವಯಸ್ಸಿನಲ್ಲಿ ಅವನು ಹ್ಯಾಂಡ್ಸಮ್ ಆಗಿದ್ದನು, ಸುಂದರನಾಗಿದ್ದನು, ಉತ್ತಮನಾಗಿದ್ದನು, ಸೂಕ್ಷ್ಮತೆ ಉಳ್ಳವನಾಗಿದ್ದನು. ಯಾಕಂತ ಹೇಳಿದರೆ ಪ್ರವಾದಿಗೆ ನಾವು ಏನು ಕಾಣಿಕೆ ತಗೊಂಡೋಗಿಲ್ಲಲ್ಲ ಎಂಬ ಸೂಕ್ಷ್ಮತೆ ಅವನಿಗಿತ್ತು. ಅವನನ್ನು ಅರಸನನ್ನಾಗಿ ಅಭಿಷೇಕಿಸಿದಾಗ ತನ್ನ ಚಿಕ್ಕಪ್ಪನಿಗೆ ಸಮುವೇಲನು ಹೇಳಿದಂಥ ಪ್ರವಾದಿನೆಯನ್ನು ಹೇಳಲಿಲ್ಲ, ಆದರೆ ಅದನ್ನು ಎಡಿಟ್ ಮಾಡಿ ಅದನ್ನು ಸ್ವಲ್ಪ ಯಾವುದು ಬೇಕೋ ಅಷ್ಟೇ ತಗೊಂಡು ಸಮುವೇಲನು ಸೌಲನಿಗೆ ಹೇಳಿದ್ದಲ್ಲಿ ಕೆಲವನ್ನು ತಗೊಂಡು ದೊಡ್ಡದಾದದ್ದನ್ನು ಹೇಳೋದಿಲ್ಲ. ಕತ್ತೆ ಸಿಗ್ತವೆ ಅಂತ ಹೇಳಿದ್ರು ಸಮುವೇಲ ಅಂತ ಹೇಳ್ತಾನೆ. ಆದರೆ
ನನ್ನನ್ನು ರಾಜನನ್ನಾಗಿ ಅಭಿಷೇಕಿಸಿನ ಅನ್ನುವಂಥದ್ದು ಚಿಕ್ಕಪ್ಪನಿಗೆ ಹೇಳೋದಿಲ್ಲ. ಹತ್ತಿರವಾಗಿರುವಂಥ ಸಂಬಂಧಿಕನಿಗೆ ಅವನು ಹೇಳಲಿಕ್ಕೆ ಇಷ್ಟಪಡಲಿಲ್ಲ. ಸರಿ, ಅರಸನನ್ನಾಗಿ ಮಾಡುವಂಥ ದಿನ ಬಂದಾಗ ಅವನನ್ನು ಅರಸನನ್ನಾಗಿ ಮಾಡಬೇಕಂತ ಚೀಟ್ ಹಾಕಿ ಅವನ ಮೇಲೆ ಹೆಸರಿಗೆ ಬಂದಾಗ ಹುಡುಕಿದರೆ ಅಡ್ರೆಸ್ಸೇ ಇಲ್ಲದೆ ಹೋಗಿ ಆ ವಸ್ತುಗಳ ನಡುವೆ ಹೋಗಿ ಬಚ್ಚಿಟ್ಕೊಂಡಿರ್ತಾನೆ ರೀ. ಆದುದರಿಂದ ಒಳ್ಳೆ ಒಂದು ಅಭ್ಯಾಸ ಸೌಲನಲ್ಲಿತ್ತು. ಅವನ ವಿರುದ್ಧವಾಗಿ ಕಾಕುಪೋಕರು ಇವನು ಅರಸನಾಗೋದು, ಇವನೇನು ಅರಸನಾಗ್ತಾನೆ ನಮಗೆ ಎಂಬುದಾಗಿ ಅವನಿಗೆ ಕೊಡುಗೆಗಳನ್ನು ನೀಡಿದಂಥವ್ರನ್ನು ಕೂಡ ಕೊಂದು ಹಾಕಬೇಕಂತ ಇಸ್ರಾಯೇಲರು ಹೇಳಿದ್ದಾಗಿಯೂ ಬೇಡ, ದೇವರು ಜಯ ಕೊಟ್ಟಂಥ ದಿನ ಆ ರೀತಿ ಮಾಡಬಾರ್ದು ಎಂಬುದಾಗಿ ಹೇಳ್ತಾನೆ. ಇಷ್ಟೆಲ್ಲ ಒಳ್ಳೆ ಒಂದು ಸರಣಿ ಒಳಿತನ್ನು, ಸರಣಿ ಸದ್ಗುಣಗಳನ್ನು ಧರಿಸಿಕೊಂಡಿದ್ದಂಥ ಸೌಲನು ಇಂದಿನ ಅಧ್ಯಾಯ ನೋಡುವಾಗ ಸ್ವಲ್ಪದರಲ್ಲಿ ತಪ್ಪಿ ಹೋಗ್ತಾನೆ. ಒಂದು ವಿಷಯದಲ್ಲಿ ತಪ್ಪಿ ಹೋಗ್ತಾನೆ. ಆ ಒಂದು ಚಿಕ್ಕ ವಿಷಯ ದೊಡ್ಡ ವಿಷಯವಾಗಿ ದೇವರ ದೃಷ್ಟಿಯಲ್ಲಿರ್ತದೆ. ನೋಡ್ರಿ, ಕೆಲವು ಸಾರಿ ನಾವು ಮಾಡುವಂಥ ಕೆಲವು ಕೃತ್ಯಗಳು ಮನುಷ್ಯರ ದೃಷ್ಟಿಯಲ್ಲಿ ಚಿಕ್ಕದಾಗಿರ್ಬೋದು, ದೇವರ ದೃಷ್ಟಿಯಲ್ಲಿ ದೊಡ್ಡದಾಗಿರ್ತೈತೆ. ನಾವು ಮಾಡಿದಂಥ ಆ ಕಾರ್ಯಗಳು ದೇವರ ದೃಷ್ಟಿಯಲ್ಲಿ ಎಂಥದ್ದಾಗಿದೆ ಎಂಬುದು ಅದು ಸ್ಟ್ಯಾಂಡರ್ಡ್ ಎಂಬುದಾಗಿ ಹೇಳ ಬಯಸ್ತೇನೆ. ಸರಿ, 13ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ 30 ವಯಸ್ಸಾಗಿದ್ದಾಗ ಸೌಲನು ಅರಸನಾದನು ಮತ್ತು ಅವನು ಇಸ್ರಾಯೇಲರನ್ನು 2 ವರ್ಷ ಆಳಿದ ನಂತರ ಸ್ವಲ್ಪ ಅನುಭವ ಆಯಿತು. 2 ವರ್ಷ ಆಳಿದ ನಂತರ ಅವನಿಗೆ ಸ್ವಲ್ಪ ಆಡಳಿತದ ಅನುಭವ ಸೌಲನಿಗೆ ಆದದ್ದರಿಂದ ಅವನು 3,000 ಮಂದಿ ಸೈನಿಕರನ್ನು ಏನು ಮಾಡ್ತಾನೆ, ಆರಿಸಿಕೊಂಡು ಅವರಲ್ಲಿ 2,000 ಜನರನ್ನು ಮಿಕ್ಮಾಷ್ನಲ್ಲಿಯೂ ಬೇತೇಲಿನ ಗುಡ್ಡದಲ್ಲಿಯೂ ನೆಲೆಸುವಂತೆ ಮಾಡ್ತಾನೆ ರೀ. 2,000 ಜನರು ಸೈನಿಕರನ್ನು. ಮಿಕ್ಮಾಷ್ ಎಂಬ ಹೀಬ್ರೂ ಹೆಸರಿನ ಅರ್ಥ ಮರೆಯಾಗಿರು, ಮರೆ, ಹಿಡನ್, ಬಚ್ಚಿಡು ಎಂಬಂಥ ಅರ್ಥ. ಆ ಮಿಕ್ಮಾಷ್ನಲ್ಲಿ ಇವನು ಸುಮಾರು 2,000 ಜನರನ್ನು, ಸೈನಿಕರನ್ನು ಬಚ್ಚಿಟ್ಟನು. ಬೇತೇಲಿನ ಗುಡ್ಡದಲ್ಲಿಯೂ ಕೂಡ ಉಳಿದಂಥ ಜನರನ್ನು 2,000 ಜನರಲ್ಲಿ ಅಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ ಇಡ್ತಾನೆ, 3,000 ಜನರಲ್ಲಿ. ಆದರೆ ಉಳಿದ 1,000 ಜನರನ್ನು ಏನು ಮಾಡ್ತಾನೆ, ತನ್ನ ಮಗನ ಅಂದರೆ ಯೋನಾತಾನನು ಇದ್ದಂಥ ಬೆನ್ಯಾಮೀನರ ಗಿಬೆಯಲ್ಲಿ, ಗಿಬೆ ಅಂತ ಹೇಳಿದರೆ ಗುಡ್ಡ, ಸಣ್ಣ ಬೆಟ್ಟ ಅಂತ ಹೇಳಿಬಿಟ್ಟು, ಆ ಒಂದು ಬೆಟ್ಟದಲ್ಲಿ ಯೋನಾತಾನ್ನ ವಶಕ್ಕೆ ಅವನಿಗೆ ಬಾಡಿ ಗಾರ್ಡ್ ಆಗಿ 1,000 ಜನರನ್ನು, ಸೈನಿಕರನ್ನು ಕೊಡ್ತಾನೆ. ಹಾಗಿದ್ದರೂ ಇನ್ನು ಎಷ್ಟೋ ಜನರು ಇಸ್ರಾಯೇಲರು ಉಳಿದಿದ್ರು. ಬೇರೆ ಇಸ್ರಾಯೇಲರನ್ನೆಲ್ಲ ಮನೆಗೆ ಹೋಗಿಬಿಡ್ರಿ ಅಂತ ಮನೆಗೆ ಕಳಿಸ್ಬಿಡ್ತಾನೆ. ಹಾಗಾದರೆ 3,000 ಜನರನ್ನಷ್ಟೇ ಸೈನಿಕರನ್ನು ತನಗೆ ಬಾಡಿ ಗಾರ್ಡ್ಸ್ ಆಗಿ ತನ್ನ ಸುತ್ತಲೂ ಇಟ್ಕೊಳ್ತಾನೆ. ಒಂದು ರೀತಿಯಿಂದ ಇದು ಭಾಳ ಜನರಂತ ನಮ್ಗೆ ಅನಿಸ್ಬೋದು, ಆದರೆ ಭಾಳ ಕಡಿಮೆನೇ ಅದು. ಯಾಕಂದರೆ ಶತ್ರು ಬಲ ಭಾಳ ದೊಡ್ಡದು ಎಂಬುದಾಗಿ ಇನ್ನು ಸ್ವಲ್ಪದರ ಸದ್ಯದಲ್ಲಿ ನಾವು ನೋಡ್ತೇವೆ. ಸರಿ, ಈ 3,000 ಜನರನ್ನು 2,000 ಪ್ಲಸ್ 1,000 ಆ ರೀತಿಯಾಗಿ, ಮಗನಿಗೆ 1,000, ತನಗೆ ಒಂದು 2,000 ಆ ರೀತಿಯಾಗಿ ಇಟ್ಕೊಳ್ತಾನೆ ಸೈನಿಕರನ್ನು. ಅಷ್ಟರೊಳಗೆ ಈ ಯೋನಾತಾನನು ಯೋ ಅಂತ ಹೇಳಿದ್ರೆ ಯೆಹೋವನು, ನಾಥಾನ್ ಅಂತ ಹೇಳಿದ್ರೆ ಕೊಟ್ಟನು, ಯೆಹೋವನು ಕೊಟ್ಟನು ಎಂಬಂಥ ಯೆಹೋವನ ಕೊಡುಗೆ, ದ ಗಿಫ್ಟ್ ಆಫ್ ಗಾಡ್, ದ ಗಿಫ್ಟ್ ಆಫ್ ಜೆಹೋವ ಎಂಬಂಥ ಹೆಸರುಳ್ಳಂಥ ಸೌಲನ ಮಗನು. ಅವನು ಸ್ವಲ್ಪ ಕ್ಯೂರಿಯಸ್, ಸ್ವಲ್ಪ ಚುರುಕು, ಸ್ವಲ್ಪ ಆ್ಯಕ್ಟಿವ್ ಆಗಿದ್ದಂಥ ವ್ಯಕ್ತಿ ಈ ಯೋನಾತಾನ್ ಅಂತ ಕಾಣ್ತದೆ. ಯಾಕಂದರೆ ಅವನು ಏನು ಮಾಡ್ತಾನೆ, ಗೆಬೆ ಅಂಥೇಳಿ ಹೇಳೋದಾದರೆ ಒಂದು ಪಾನಪಾತ್ರೆ ಎಂಬುದಾಗಿ ಅರ್ಥ ಇರುವಂಥ ಗೆಬೆ ಅಂದರೆ, ಮತ್ತು ಗಿಬೆ ಅಂತ ಹೇಳಿದರೆ ಬೆಟ್ಟ, ಗೆಬ ಅಂತ ಹೇಳಿದರೆ ಕನ್ಫ್ಯೂಸ್ ಆಗಬಾರ್ದು. ಗಿಬೆ ಬೆಟ್ಟ ಮತ್ತು ಗೆಬ ಎಂಬುದು ಪಾತ್ರೆ, ಪಾನಪಾತ್ರೆ, ಕಪ್. ಈ ಗೆಬದಲ್ಲಿದ್ದ ಫಿಲಿಸ್ಟಿಯರ ಒಂದು ಠಾಣ ಇತ್ತು, ಒಂದು ಬೆಟಾಲಿಯನ್ ಇತ್ತು, ಅವರ ಒಂದು ಕಾವಲು, ಸೈನ್ಯದ ಕಾವಲಿತ್ತು. ಅಲ್ಲಿ ಹೋಗಿ ಅದನ್ನು ನಾಶ ಮಾಡಿಬಿಡ್ತಾನೆ.
ಸ್ವಲ್ಪ ಯವನಸ್ಥ, ಯುವ ರಕ್ತ ಆದ ಕಾರಣ ನಾಶ ಮಾಡ್ತಾನೆ. ಈ ವರ್ತಮಾನವು ಫಿಲಿಷ್ಟಿಯರಿಗೆ ಮುಟ್ಟಿತು. ಈಗ ಅಷ್ಟೇ ಸಾಕು, ಈ ಸಂಗತಿಯು ಎಲ್ಲ ಇಬ್ರಿಯರಿಗೂ ಗೊತ್ತಾಗುವಂತೆ ಸೌಲನು ದೇಶದಲ್ಲೆಲ್ಲ ಕೊಂಬೂದಿಸಿದನು. ಈಗ ಸೌಲನು ಫಿಲಿಷ್ಟಿಯರ ಠಾಣವನ್ನು ನಾಶ ಮಾಡಿದ್ರಿಂದ ತಾವು ಅದರ ದ್ವೇಷಕ್ಕೆ ಗುರಿಯಾದೆವಂತ ಇಸ್ರಾಯೇಲರೆಲ್ಲ ತಿಳಿದು ಗಿಲ್ಗಾಲಿಗೆ ಬಂದು ಸೌಲನನ್ನು ಕೂಡಿಕೊಂಡರು. ಈಗ ಫಿಲಿಷ್ಟಿಯರು ಇಸ್ರಾಯೇಲರೊಡನೆ ಯುದ್ಧ ಮಾಡುವುದಕ್ಕೋಸ್ಕರ ಬಂದರು. ಅವರು ಎಷ್ಟು ಜನ ಇದ್ದರು, ಅವರ ಬಲ ಎಷ್ಟಿತ್ತು, ಸೌಲನ ಬಗ್ಗೆ ನಾವು ನೋಡ್ಕೊಂಡಿದ್ವಿ. ಏನಂದರೆ 2000 + 1000, ಅವನು 2000 ಸೈನಿಕರನ್ನು ಇಟ್ಕೊಂಡು 1000 ಸೈನಿಕರನ್ನು ಯೋನಾತಾನಿಗೆ ಕಳಿಸ್ಬಿಟ್ಟು. ಆದರೆ ಈಗ ಫಿಲಿಷ್ಟಿಯರ ಬಲ ಎಷ್ಟಿದೆ ಅಂತ ಹೇಳ್ಬಿಟ್ಟು ನಾವು ನೋಡೋಣ. ಮೊದಲನೇ ಸಮುವೇಲ 13ನೇ ಅಧ್ಯಾಯ, 1 Samuel chapter 13 verse 5 ಅಲ್ಲಿ ನೋಡುವಾಗ 30,000 ರಥಬಲ, ಚಾರಿಯಟ್ಸ್, 30,000 ರಥಬಲವನ್ನು ಪ್ಲಸ್ 6,000 ಅಶ್ವಬಲವನ್ನು, ಮೊದಲಿದ್ದಿದ್ದು ರಥಬಲ, ಈಗ ಅಶ್ವಬಲ 6,000, 30,000 ಪ್ಲಸ್ 6,000, 36,000. ಅದಲ್ಲದೆ ಗಮನಿಸಿರಿ, ಅದಲ್ಲದೆ 5ನೇ ವಚನ, ಸಮುದ್ರದ ಮರಳಿನಷ್ಟು ಅಸಂಖ್ಯವಾದ ಕಾಲ್ಬಲವನ್ನು ಕೂಡ ಅಲ್ಲಿ ನೋಡ್ತೇವೆ. ಅಂದರೆ ಲೆಕ್ಕನೇ ಇಲ್ಲ. ಸಮುದ್ರದ ಮರಳಿನಷ್ಟು ಅಸಂಖ್ಯವಾದ ಕಾಲ್ಬಲವನ್ನು ತೆಗೆದುಕೊಂಡು ಯುದ್ಧಕ್ಕೆ ಬರ್ತಾರೆ ಫಿಲಿಷ್ಟಿಯರು ಇಸ್ರಾಯೇಲರಿಗೆ ವಿರುದ್ಧವಾಗಿ. ಎಲ್ಲಿ ಬಂದಿದ್ದರು? ಬಂದು ಬೇತಾವೇನಿನ ಪೂರ್ವ ದಿಕ್ಕಿನಲ್ಲಿ ಬಂದರು. ಬೇತಾವೇನ್, ಬೇತ್ ಅಂದರೆ ಮನೆ, ವ್ಯಾನ್ ಅಂದರೆ ವ್ಯಾನಿಟಿ. ಬೇತಾವೇನ್ ಅಂತೇಳಿದರೆ ವ್ಯರ್ಥದ ಮನೆ ಎಂಬುದಾಗಿ ಇರುವಂಥ ಒಂದು ಮನೆ. ವ್ಯರ್ಥದ ಮನೆ ಎಂಬಂಥ ಊರಿನ ಪೂರ್ವ ದಿಕ್ಕಿನಲ್ಲಿರುವಂಥ ಮಿಕ್ಮಾಶಿನಲ್ಲಿ, ಮಿಕ್ಮಾಶ್ ಅಂದರೆ ಮರೆಯಾಗಿರುವಂಥ ಸ್ಥಳದಲ್ಲಿ ಅವರು ಪಾಳ್ಯ ಮಾಡಿಕೊಂಡ್ರು. ಇಸ್ರಾಯೇಲರಿಗೆ ಕೇಡು ಬಂದಿತ್ತು. ಭಾಳ ಜನರು, ಮರಳಿನಷ್ಟು ಅಸಂಖ್ಯವಾದಂಥವ್ರು. ಆದ ಕಾರಣ ಇಸ್ರಾಯೇಲ್ ಏನು ಮಾಡಿಬಿಡಿದ್ರು, ತಾವು ಇಕ್ಕಟ್ಟಿನಲ್ಲಿದ್ದೇವೆ ಅಂತ ಅವ್ರು ತಿಳಿದು ಗವಿ, ಕಾಡು, ಬಂಡೆ, ನೆಲಮನೆ, ಗುಂಡಿ ಇವುಗಳಲ್ಲಿ ಅಡಗಿಕೊಂಡ್ರು, ಓಡೋಗ್ಬಿಟ್ರು ಇಸ್ರಾಯೇಲ್ರು. ಯಾಕಂದರೆ ಭಾಳ ದೊಡ್ಡ ಒಂದು ಸೈನ್ಯ, ರಥಬಲ, ಅಶ್ವಬಲ, ಕಾಲ್ಬಲ ಅಂತ ಹೇಳ್ಬಿಟ್ಟು ಸಾವಿರಾರು ಮತ್ತು ಅಸಂಖ್ಯವಾದಂಥ ಸೈನ್ಯ ಫಿಲಿಷ್ಟಿಯರು ಬರ್ತಾ ಇದ್ದಾರೆ. ಫಿಲಿಷ್ಟಿಯರು ಅಂತೇಳಿದರೆ ಹೊರಳಿ ಬರುವವರು. ಇವರು ಹೊರಳಿ ರೋಲಾಗಿ ಬರ್ತಾ ಇದ್ದಾರೆ. ಇಸ್ರಾಯೇಲರು ಅಡಿಕೊಂಡ್ರು. ಆದರೆ ಇನ್ನು ಕೆಲವರು ವಿಚಿತ್ರ, ಭಾಳ ತಮಾಷೆ. ಇನ್ನು ಕೆಲವರು ಯೋರ್ದನ್ ಹೊಳೆ ದಾಟಿ ಗಾದ್ಯರ ದೇಶಕ್ಕೂ ಗಿಲ್ಯಾದ್ ಪ್ರಾಂತಕ್ಕೂ ಹೊರಟೋದ್ರು. ಕಾನಾನ್ ದೇಶ ಸೇರಿದಾಗ 9.5 ಗೋತ್ರದವರಷ್ಟೇ ಸೇರಿದರು. ಉಳಿದಂಥ 2.5 ಗೋತ್ರದವರು ಹಿಂದಿರುಗಿ ಹೋಗಿಬಿಟ್ರು. ಅದರಲ್ಲಿ ಗಾದ್ಯರು ಕೂಡ. ಅವರು ಯೋರ್ದನ್ ಹೊಳೆಯ ಆಚೆ ಇದ್ದರು. ಆದ ಕಾರಣ ಅಲ್ಲಿ ಕೆಲವರು ಓಡೋಗ್ಬಿಟ್ರು. ಯಾಕಂದರೆ ಕಾನಾನ್ ದೇಶಕ್ಕೆ ಹೊರಗೆ ಅಂತ ಹೇಳ್ಬಿಟ್ಟು ಸುರಕ್ಷಿತವಾಗಿರ್ಬೋದು ಅಂತ. ಸೌಲನಾದರೂ ಇನ್ನೂ ಗಿಲ್ಗಾಲಿನಲ್ಲಿ, ಗಿಲ್ಗಾಲ್ ಅಂತ ಹೇಳಿದರೆ ಚಕ್ರದಲ್ಲಿ ಇದ್ದನು. ಅವನ ಸಂಗಡ ಇದ್ದವರು ಭಯದಿಂದ ನಡುಗ್ತಾ ಇದ್ದರು. ಬಹಳಷ್ಟು ಜನರು ಯುದ್ಧಕ್ಕೆ ಬರ್ತಿದ್ದಾರೆ ಎಂಬುದಾಗಿ ತಿಳ್ಕೊಂಡು ಭಯದಿಂದ ನಡುಗ್ತಿದ್ರು. ಸೌಲನು ಸಮುವೇಲನ ಆಜ್ಞೆಯಂತೆ, ಇದು ಒಂದು ಒಳ್ಳೆ ಪದ, ಇದು ಸಮುವೇಲನ ಆಜ್ಞೆಯಂತೆ ಅಂತಿದೆ. ಆದರೂ ಕೂಡ ಮುಂದೆ ಏನಾಯ್ತು ಅಂತ ಹೇಳ್ಬಿಟ್ಟು ನೋಡೋಣ. ಆಜ್ಞೆಯಂತೆ ಗಿಲ್ಗಾಲಿನಲ್ಲಿ 7 ದಿವಸ ಇದ್ದರೂ ಸಮುವೇಲನು ಬರಲಿಲ್ಲ.
1 ದಿನ, 2 ದಿನ, 3 ದಿನ, 4 ದಿನ, 5 ದಿನ, 6 ದಿನ, 7 ದಿವಸ. ಈಗ ಭಾಳ ಎಮರ್ಜೆನ್ಸಿ, ವೈರಿ ಕಾಯೋದಿಲ್ಲ. ಎಲ್ಲ ಕಡೆಗೆ ಸಮುದ್ರದ ಮರಳಿನಷ್ಟು ವೈರಿ ಬರ್ತಾ ಇದ್ದಾರೆ, ಫಿಲಿಸ್ಟಿಯರು ಬರ್ತಾ ಇದ್ದಾರೆ. ಅಶ್ವಬಲ, ರಥಬಲ, ಕಾಲ್ಬಲ ಅಂತ ಹೇಳ್ಬಿಟ್ಟು ಸಮುವೇಲನು ಬಂದು ಸಮಾಧಾನ ಯಜ್ಞವನ್ನು, ಸರ್ವಾಂಗ ಹೋಮವನ್ನು ಅರ್ಪಿಸಬೇಕಾಯಿತು. ಬಂದಿಲ್ಲ. ಟೈಮ್ ಆಗ್ತಾ ಇದೆ, ಎಲ್ಲ ರೆಡಿ ಇದೆ, ಬಲಿ ಅರ್ಪಿಸಲಿಕ್ಕೆ ಎಲ್ಲವೂ ಸಿದ್ಧವಾಗಿದೆ. ಅದರ ವ್ಯಕ್ತಿ ಬಂದಿಲ್ಲ, ಯಾಜಕನು ಬಂದಿಲ್ಲ. ಅರಸನಷ್ಟೇ ಇರೋದು, ಸೌಲನಷ್ಟೇ ಇರೋದು. ಬರಲಿಲ್ಲ. ಆ ಸಮಾಧಾನ ಬಲಿ ಅರ್ಪಿಸುವುದಕ್ಕೆ ಮುಂಚಿತವಾಗಿ ದೇವರಿಗೆ ಆ ಒಂದು ಯಜ್ಞವನ್ನು, ಶಾಂತಾರ್ಪಣೆಯನ್ನು ಅರ್ಪಿಸೋದಕ್ಕೆ ಮುಂಚಿತವಾಗಿ ಎಲ್ಲಿ ಫಿಲಿಸ್ಟಿಯರು ಬಂದ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಸೌಲನೇನು ಮಾಡಿಬಿಡ್ತಾನೆ, ಆ ಯಾಜಕನು ಮಾಡ್ತಕ್ಕಂಥ ಕೆಲಸವನ್ನು ಸೌಲನೇ ತಾನೇ ಆ ಬಲಿಯನ್ನು ರಾಜನು ಅರ್ಪಿಸ್ಬಿಡ್ತಾನೆ ರೀ ದೇವರಿಗೆ. ದೇವರು ಅದನ್ನು ಹೇಳಲಿಲ್ಲ, ಸೌಲನ ಹಾಗೆ ಮಾಡಬಾರ್ದು. ರಾಜನ ಕೆಲಸ ಅಲ್ಲ, ರಾಜನ ಕೆಲಸ ಅಲ್ಲ. ಪುರೋಹಿತರು ಅಷ್ಟೇ ಮಾಡಬೇಕು, ಯಾಜಕನಷ್ಟೇ ಮಾಡಬೇಕು. ಆದರೆ ಸರ್ವಾಂಗ ಹೋಮವನ್ನು ಅವನು ಅರ್ಪಿಸಿಬಿಡ್ತಾನೆ. ಅಷ್ಟರಲ್ಲೇ ಸಮುವೇಲ್ ಬಂದುಬಿಡ್ತಾನೆ. ಏನಿದು ನೀನು ಕೆಲಸ ಈ ರೀತಿಯಾಗಿ ಮಾಡಿದ್ದಂದರೆ, ನೀನು ನಿಯಮಿತ ಕಾಲದಲ್ಲಿ ಬಾರದಿರುವುದನ್ನು ಫಿಲಿಸ್ಟಿಯರು ಮಿಕ್ಮಾಷ್ನಲ್ಲಿ ನಮಗೆ ವಿರುದ್ಧವಾಗಿ ಕೂಡಿಕೊಂಡಿರುವುದನ್ನು ನೋಡಿ ನಾನೇ ಯೆಹೋವನಿಗೆ ಬಲಿ ಅರ್ಪಿಸಿಬಿಟ್ಟೆ ಅಂತ ಹೇಳ್ತಾನೆ ಸೌಲನು. ಆಗ ಇದು ಭಾಳ ದೊಡ್ಡ ತಪ್ಪು ಇದು. ಆದ ಕಾರಣ ಸಮುವೇಲ್ ಹೇಳ್ತಾನೆ, ನೀನು ಬುದ್ಧಿಹೀನ ಕಾರ್ಯವನ್ನು ಮಾಡಿದೆ. ಆ ರೀತಿಯಾಗಿ ಹೇಳ್ಬಿಟ್ಟು ಒಂದು ಮಾತನ್ನು ಸಮುವೇಲನು ಹೇಳ್ತಾನೆ ರೀ. ಭಾಳ ದೊಡ್ಡ ಮಾತಿದು, ನನಗೂ ನಮಗೂ ಒಂದು ಎಚ್ಚರಿಕೆ ಮಾತು. ನೀನು ನಿನ್ನ ದೇವರಾದ ಯೆಹೋವನ ಆಜ್ಞೆಯನ್ನು ಕೈಕೊಂಡು ನಡೆದಿಲ್ಲ. ಒಂದು ವೇಳೆ ಕೈಕೊಂಡಿದ್ದರೆ, ಗಮನಿಸ್ರಿ, 1 ಸಮುವೇಲ 13:13 ಈಸಿ ನೆನಪಿಟ್ಕೊಳ್ಳಿಕ್ಕೆ. ನೀನು ಒಂದು ವೇಳೆ ಕೈಕೊಂಡಿದ್ದರೆ ಯೆಹೋವನು ನಿನ್ನ ರಾಜ್ಯವನ್ನು ಇಸ್ರಾಯೇಲರಲ್ಲಿ ಶಾಶ್ವತವಾಗಿ ಸ್ಥಿರಪಡಿಸ್ತಿದ್ದನು. ನೀನು ಕೈಕೊಂಡು ನಡೆದಿದ್ರೆ ಶಾಶ್ವತವಾಗಿ ನೀನು, ನಿನ್ನ ಮಕ್ಕಳು, ಮೊಮ್ಮಕ್ಕಳು ಆ ರೀತಿಯಾಗಿ ಕಂಟಿನ್ಯೂ ಶಾಶ್ವತವಾಗಿ ಆತನು ಸ್ಥಿರಪಡಿಸ್ತೀನಿ. ಈಗಲಾದರೂ ನಿನ್ನ ಅರಸುತನ ನಿಲ್ಲೋದಿಲ್ಲ, ಇಲ್ಲಿಗೆ ಸ್ಟಾಪ್. ನೀನು ಯೆಹೋವನ ಆಜ್ಞೆಯನ್ನು ಕೈಕೊಳ್ಳದೆ ಹೋದುದರಿಂದ ದೇವರು ತನಗೆ ಒಪ್ಪುವ ಬೇರೊಬ್ಬ ಪುರುಷನನ್ನು ತನ್ನ ಪ್ರಜೆ ಮೇಲೆ ಪ್ರಭುವಾಗಿ ನೇಮಿಸಿದ್ದಾನೆ. ಆಲ್ರೆಡಿ ಆಗೋಯ್ತು ದೇವರ ಮನಸ್ಸಿನಲ್ಲಿ ಎಂಬುದಾಗಿ ಹೇಳಿ ಮುಗಿಸ್ತಾನೆ. ಕೆಲವರು ಅಷ್ಟೇ ಸೌಲನ ಹತ್ರ ಜನರಿದ್ದರು. ವಿಷಾದಕರವಾದಂಥ ಒಂದು ಸನ್ನಿವೇಶ. ಯುದ್ಧ ಸ್ಟಾರ್ಟ್ ಆಯಿತು, ಯುದ್ಧಕ್ಕೆ ಸಿದ್ಧರಾಗಿದ್ದಾರೆ. ಆದರೆ ಇವರು ಅಷ್ಟೇನು ಸಿದ್ಧವಾಗಿಲ್ಲ. ಮುಂದೆ ಏನಾಯಿತು ನೋಡೋಣ. 1 ಸಮುವೇಲ 13ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 13. Saul reigned 1 year, and when he had reigned 2 years over Israel, Saul chose him 3,000 men of Israel, whereof 2,000 were with Saul in Michmash and in Mount Bethel, and 1,000 were with Jonathan in Gibeah of Benjamin, and the rest of the people he sent every man to his tent. And Jonathan smote the garrison of the Philistines that was in Geba, and the Philistines heard of it. And Saul blew the trumpet throughout all the land, saying, Let the Hebrews hear. And all Israel heard say that Saul had smitten a garrison of the Philistines, and that Israel also was had in abomination with the Philistines. And the people were called together after Saul to Gilgal. And the Philistines gathered themselves together to fight with Israel, 30,000 chariots and 6,000 horsemen, and people as the sand which is on the seashore in multitude. And they came up and pitched in Michmash, eastward from Beth-aven. When the men of Israel saw that they were in a strait, for the people were distressed, then the people did hide themselves in caves and in thickets and in rocks and in high places and in pits. And some of the Hebrews went over Jordan to the land of Gad and Gilead.
As for Saul, he was yet in Gilgal, and all the people followed him trembling. And he tarried 7 days according to the set time that Samuel had appointed. But Samuel came not to Gilgal, and the people were scattered from him. And Saul said, Bring hither a burnt offering to me, and peace offerings. And he offered the burnt offering. And it came to pass that as soon as he had made an end of offering the burnt offering, behold, Samuel came. And Saul went out to meet him, that he might salute him. And Samuel said, What hast thou done? And Saul said, Because I saw that the people were scattered from me, and that thou camest not within the days appointed, and that the Philistines gathered themselves together at Michmash, therefore said I, The Philistines will come down now upon me to Gilgal, and I have not made supplication unto the Lord. I forced myself therefore, and offered a burnt offering. And Samuel said to Saul, Thou hast done foolishly. Thou hast not kept the commandment of the Lord thy God, which he commanded thee. For now would the Lord have established thy kingdom upon Israel forever. But now thy kingdom shall not continue. The Lord hath sought him a man after his own heart, and the Lord hath commanded him to be captain over his people, because thou hast not kept that which the Lord commanded thee. And Samuel arose, and gat him up from Gilgal unto Gibeah of Benjamin. And Saul numbered the people that were present with him, about 600 men. And Saul and Jonathan his son, and the people that were present with him, abode in Gibeah of Benjamin, but the Philistines encamped in Michmash. And the spoilers came out of the camp of the Philistines in 3 companies. One company turned unto the way that leadeth to Ophrah, unto the land of Shual. And another company turned the way to Bethhoron. And another company turned to the way of the border that looketh to the valley of Zeboim toward the wilderness. Now there was no smith found throughout all the land of Israel, for the Philistines said, Lest the Hebrews make them swords or spears. But all the Israelites went down to the Philistines, to sharpen every man his share, and his coulter, and his axe, and his mattock. Yet they had a file for the mattocks, and for the coulters, and for the forks, and for the axes, and to sharpen the goads. So it came to pass in the day of battle, that there was neither sword nor spear found in the hand of any of the people that were with Saul and Jonathan. But with Saul and with Jonathan his son was there found. And the garrison of the Philistines went out to the passage of Michmash.